ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಹೊಸ ಕತೆ ಏನಂತ ನೋಡೋಣ ಬನ್ನಿ. ಇವತ್ತು ಟುಡೇ ಸ್ಟಾರ್ಟ್ ಮಾಡೋಣ. ಹೊಲ್ದ ಹತ್ರ ಬಂದಿದ್ದೀನಿ ಗೈಸ್, ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಲಾಗ್ನ. ಕಾಯಿ ಹುಡ್ಕೋಣ ಬನ್ನಿ ಗೈಸ್. ಕಾಯಿ ನಾವು ಹೊಲ್ದ ಹತ್ರ ಬಂದಿರೋದಕ್ಕೆ ಕಾಯಿ ಹುಡ್ಕೋಕ್ಕೆ. ಕಾಯಿ ಹುಡ್ಕೋಣ ಬನ್ನಿ. ಕಾಯಿ ಎಲ್ಲಿದೆ ನೋಡೋಣ. ಈ ಮರದ ಹತ್ರ ಇದೆ ನೋಡಿ ಗೈಸ್, ಈ ಮರದ ಹತ್ರ ಇಲ್ಲೇ ಕಾಯಿ ನಿಂಬೆಹಣ್ಣು ಕೊಯ್ಯೋಣ. ನಿಂಬೆಹಣ್ಣು, ಲೆಮನ್ನು ಒಂದು ಸ್ವಲ್ಪ ಹಣ್ಣಾಗಿರಂಗೆ ಐತೆ ಗೈಸ್, ಹಣ್ಣಾಗಿರಂಗೆ ಐತೆ ಇದೊಂದು. ಬನ್ನಿ ಹೊಡೆಯೋಣ. ಕೈ ಎಷ್ಟು ಇದು ನೋಡಿ ಗೈಸ್, ಬತ್ತಾನೇ ಇಲ್ಲ. ಕಡಿರೋ ಒಂದು ನಿಮಿಷ ಈ ಕಾಯಲ್ಲಿ ಮಾಡ್ತೀನಿ. ಈ ಕಾಯಲ್ಲಿ ಬೀಳುತ್ತೆ ನೋಡಿ. ನಾನು ಬಿತ್ತು ಎಲ್ಲಾಯಿತು, ಎಲ್ಲಾಯ್ತು ಗೈಸ್. ಎಲ್ಲಾಯಿತು, ಸಿಗ್ತಾನೆ ಇಲ್ಲ. ಕಾಯಿ ಸಿಕ್ತು ಗೈಸ್, ಕಾಯಿ ಸಿಕ್ತು. ಕಾಯಿನ ತಗೊಂಡು ಹೋಗ್ತಾ ಇದ್ದೀನಿ. ಕಾಯಿ ಸಿಕ್ತು ಗೈಸ್, ಕಾಯಿ. ಈ ಮರದ ಹತ್ರ ಒಂದು 4 ಕಾಯಿ ಬಿದ್ದಿದೆ ಗೈಸ್. ಇಲ್ಲೊಂದು, ಅಲ್ಲೊಂದು, 4 ಕಾಯಿ ಬಿದ್ದಿದೆ ಈ ಮರದಲ್ಲಿ. ಮತ್ತಿನ್ನೆಲ್ಲೂ ಬೀಳ್ತಿಲ್ಲ. ನಿಂಬೆಹಣ್ಣು ಸಿಕ್ಕಲಿಲ್ಲ ಗೈಸ್, ಅಲ್ಲಿ ನಿಂಬೆಹಣ್ಣೆ ಸಿಕ್ಕಲಿಲ್ಲ. ಏನು ಮಾಡೋದು? ಸೀಬೆಕಾಯಿ ಸಿಗುತ್ತೆ, ಬನ್ನಿ ಹೋಗೋಣ. ಕಾಯಿ ಹಾಕ್ಬಿಟ್ಟು. ಸೀಬೆಹಣ್ಣು ಬರೀ ಕಾಯಿ ಇದ್ದಾವೆ ಗೈಸ್, ಸೀಬೆಹಣ್ಣು ಬರೀ ಕಾಯಿ ನೋಡಿ. ಅಡಿ ಹೇಳ್ತೀನಿ ನನಗೆ. ನೋಡಿ ಇಲ್ಲಿ ಸೀಬೆಹಣ್ಣು ಬರೀ ಕಾಯಿ ಆಯ್ತು ಗೈಸ್. ಇಲ್ಲಿ ಅಕ್ಕಿ ತಿಂದು ಹೋಗ್ತವೆ, ಇಲ್ಲ ಕಾಯಿ ಆಗ್ಬಿಡುತ್ತೆ. ಏನು ಮಾಡೋದು ಹಿಂಗಾದ್ರೆ? ಬರೀ ಕಾಯಿ ಆಗ್ಬಿಡುತ್ತೆ ಗೈಸ್, ಬರೀ ಕಾಯಿ. ಇದು ಹಣ್ಣಾಗದೆ ಇಲ್ಲ. ಹಣ್ಣಾಗೋಕ್ಕೆ ಈ ಕಾಯಿ ಒಂದು 2 ತಿಂಗಳಾಗಿದೆ ಕಾಯಿ ಬಿಟ್ಟಿದ್ದು. ಹಣ್ಣಾಗೋದು 1 ತಿಂಗಳು ಬಿಟ್ಟು ನೋಡಿ. ಹಿಂಗೆ ಕತೆ. ಇವೆಲ್ಲ ಚಿಕ್ಕವಾಗಿದ್ದಾವಲ್ಲ, ಚಿಕ್ಕವು. ಇವು ಇನ್ನೂ ಲೇಟು. ಚಿಕ್ಕವು ಅಕ್ಕಿಗಳೆಲ್ಲ ತಿಂತವೆ. ಇವು ಪೈಪ್ನ ತೆಗೆದಿಡ್ಬೇಕು ಫಸ್ಟು, ಯಾಕೆಂದರೆ ಬ್ಯಾಸ್ವಟಿಗೆ ಬರಬೇಕಲ್ಲ ಟ್ಯಾಕ್ಟ್ರಿ ತಗೊಂಡು. ಅದಕ್ಕೆ ತೆಗೆದಿಡ್ಬೇಕು ಗೈಸ್. ಇದನ್ನ ಪೈಪ್ನ ತೆಗೆದಿಟ್ಬಿಟ್ಟು ಸಿಗ್ತೀನಿ ಗೈಸ್. ಈ ಪೈಪ್ನ ತೆಗೆದಿಡ್ಬೇಕು, ಈ ಕಡೆ ಹಾಕ್ಬಿಟ್ಟು ಪೂರ್ತಿ ತೆಗೆದಿಟ್ಬಿಟ್ಟು ಸಿಗ್ತೀನಿ. ಸೊ ಗೈಸ್ ಆಯಿತು ಗೈಸ್, ತೆಗೆದಾಕ್ಬಿಟ್ಟು ಪೈಪು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆಯಿತು ಪೈಪ್ ತೆಗೆದಾಕ್ಬಿಟ್ಟು ಅಲ್ಲಿ ಹಾಕಿದ್ದೀನಿ ನೋಡಿ. ಮತ್ತೆ ಈಗ ಕಾಯಿ ನೋಡೋಕೆ ಹೋಗ್ಬೇಕು ಗೈಸ್. ಈ ಮರದ ಹತ್ರ ಬಿದ್ದೈತೆ ನೋಡಿ. ಚೆನ್ನಾಗಿದೆ ಮಣ್ಣು ಮಾತ್ರ. ಬ್ಯಾಸ್ ಹೊಡ್ಯಕ್ಕೆ ಮಾತ್ರ 8 ಕ್ಲಾಸ್ ಐತೆ ಗೈಸ್. 5ನೇ ಇಲ್ಲಿ ಹಾಕೊಂಡು 2 ಮಕ್ಕ ಹೊಡೆದ ಅಂದರೆ ಮಣ್ಣು ಹಂಗೆ ಉದ್ರ ಬಿಡಬೇಕು, ಹಂಗೈತೆ. ಇನ್ನೂ ಇಲ್ಲ ಕಾಯಿ ಬಿದ್ದಿಲ್ಲ. ಬನ್ನಿ ಹೋಗೋಣ. ಆ ಕಡೆನೇ ಹೋಗೋಣ ಬನ್ನಿ. ರೋಡ್ ಸೈಡ್ ಪಾಯಿಂಟ್ ಗೈಸ್, ಇದು ರೋಡ್ ಸೈಡ್ ಪಾಯಿಂಟು. ಮತ್ತೊಂದು ಬಿತ್ತು ಗೈಸ್. ಕಾಯಿ ಎಷ್ಟು ಬಿತ್ತು ಕಾಯಿ ನೋಡಿ ಇಲ್ಲಿ. ನೋಡಿ ಹಿಂಗೆ ಗೈಸ್, ಈ ಉದ್ದದ ಮರಗಳಲ್ಲಿ ಕೆಡೋಕ್ಕಾಗಲ್ವಲ್ಲ, ಪಟ್ಟಂತ ಬಿದ್ದುಬಿಡ್ತಾವೆ ಕಾಯಿ. ಎಂತ ಮಾಡೋದು ಹೇಳಿ? ನೋಡೋದು ಬಿತ್ತು ಕಾಯಿ ಜಸ್ಟ್ ಬಿತ್ತು ಈ ಮರದಿಂದ. ಈಗ ನೋಡಿದ್ರು ಗೈಸ್ ಎಷ್ಟು ರೂಪಾಯಿ ಸಿಟಿಲಿ ಕಮೆಂಟ್ ಹಾಕಿ. ಎಷ್ಟೆಷ್ಟು ₹1 ಬೀಳುತ್ತೆ ಅಂತ ಕಮೆಂಟ್ ಆಗಿ. ಸಿಟಿಲಿ ₹50 ಮಿನಿಮಮ್ ಕಾಯಿ ಇರೋದು. ಇಲ್ಲೆಲ್ಲ ಬಿದ್ದಿಲ್ಲ ಗೈಸ್ ಕಾಯಿ. ಆ ಕಡೆ ಹೋಗೋಣ ಬನ್ನಿ. ಅವರೇ ಗಿಡ ಇದೆ, ಪೈಪ್ ಹೋಗಿದ್ದಿಲ್ಲ ಇಲ್ಲ ಅವರೇ ಗಿಡಕ್ಕೆ. ಅವರೇ ಗಿಡನೂ ಹರಗಬೇಕು ಇವತ್ತು ಹರಗಬೇಕಾಗಿತ್ತು. ಅವರೇ ಗಿಡನೂ ಹರಗಬೇಕು ಇವತ್ತು. ಅಲ್ಲ ಸಾರಿ, 5ನೇ ಹೊಡಿಬೇಕು. ಹರಗಕ್ಕೆ ಅದು ಚೆಕ್ಕ ಬಿಡ್ತೈತೆ, ಗಟ್ಟಿ ಆಗ್ಬಿಡ್ತು. ಮಳೆ ಬಂತಲ್ಲ, ಮಳೆ ಬರೋಕ್ಕಿಂತ ಮುಂಚೆ ಅವತ್ತು ಚೆನ್ನಾಗಿತ್ತು. ಅವತ್ತು ಹೊಡೆದ ಒಂದು ಸಾಲು ಬಿಟ್ಟಿದ್ದ ಇನ್ನೂ ತೋರಿಸಿದ. ಇವತ್ತು ತೆಗ್ದಾಕ್ಬೇಕು, 5ನೇ ಹೊಡಿಬೇಕು ಬಂದ್ಬಿಟ್ಟು. ಅಲ್ಲೊಂದು ಕಾಯಿ ಬಿದ್ದಿದೆ ನೋಡಿ. ಬರೀ ಇನ್ನೇ ಗೈಸ್ ಕಾಯಿ ಬೀಳ್ತಾ ಪಟ ಬೀಳ್ತಾನೆ ಇರ್ತವೆ ಗೈಸ್. ಈ ಉದ್ದದ ಮರಗಳು ಕೆಡದ್ರಲ್ಲಲ್ವ, ಈ ಮರದಲ್ಲಿ ಈ ಮರ ಬೀಳ್ತಾ ಇರ್ತವೆ ಗೈಸ್.
ಬಟ್ ನಾವೇ ಬರ್ಬೇಕು, ನಾವೇ ತಗೋಬೇಕು. ಬೆಳಗ್ಗೆ ಬಂದು ನಾವು ಬರಲಿಲ್ಲ ಅಂದರೆ ಬೇರೆ ಕಾಯಿ ಆಗುತ್ತೆ. ಅದು ವರ್ಷ ಹಿಂದೈತೆ ಗೈಸ್. ನೆನ್ನೆ ನಾನು ನಿಮಗೆ ತೋರಿಸೋದನ್ನೇ ಮರ್ತೆ. ಇಷ್ಟು ಈ ಸಾಲ ಈ 2ನೇ ಮರದಿಂದ ಐತಲ್ಲ, ಈ ಮರದಿಂದವ ಇಲ್ಲಿ ತನಕ ಚೆನ್ನಾಗೈತೆ. ಆ ಕಡೆಗೂ ಚೆನ್ನಾಗೈತೆ, ಬಟ್ ಇಲ್ಲಿ ತಿಂದೈತೆ ಸಹ ಎಲ್ಲ ಅವರ ಗಿಡ. ನಮ್ಮ ಮನೇಲಿ ಗೊತ್ತಾಯ್ತು ಅಂದರೆ ಮುಗೀತು ಕತೆ ನಂದು. ಹಿಂಗೆ ಕಮ್ಮಿ ಹೋಗಿಲ್ಲ ನಮ್ಮ ಮನೇಲಿ. ಬೈಕ್ ಕೆಡುತ್ತಾರೆ ಹಂಗೆ, ಏನಕ್ಕೆ ಇಟ್ಟಿದ್ದೆ, ಏನಕ್ಕೆ ಹಸ್ಕೊಳ್ಬಿಟ್ಟಿದ್ದೆ ಅಂತ. ಏನು ಮಾಡೋದು ಹೇಳಿ? ನಿಮ್ಮನೆಲ್ಲ ಹಿಂಗೇನಾ? ಕಾಮೆಂಟ್ ಹಾಕಿ ಗೈಸ್. ಈ ಪೈಪ್ ತೆಗೋಣ ಬನ್ನಿ. ಪೈಪ್ ತೆಗೆದ್ಬಿಟ್ಟು ಆ ಕಡೆ ಹಾಕ್ಬಿಟ್ಟು ಬದಿಗೆ ಹಾಕ್ಬಿಟ್ಟು ಸಿಗ್ತೀನಿ ಗೈಸ್. ಸೊ ಗೈಸ್ ಎಳ್ದಾಯ್ತು ಗೈಸ್. ಇದು ಪೈಪೆಲ್ಲ ಎಳ್ದಾಯ್ತು. ಇಲ್ಲಿ ಹಾಕಿದ್ದು ನೋಡಿ ಪೈಪೆಲ್ಲ. ಮೊಟ್ಟೆನೂ ಎಳ್ದಾಯ್ತು, ಸುಮಾರು ಮೊಟ್ಟೆ ಬಿದ್ದಿದ್ದೆಲ್ಲ. ಬೇಸಿಡಕ್ಕೆ ಇದಾಗುತ್ತೆ ಅಂತ ಮೊಟ್ಟೆನೂ ಎಳ್ದಾಯ್ತು. ಸೊ ಈಗ ಇಲ್ಲೊಂದು ಕಾಯಿ ಬಿದ್ದಿದೆ ನೋಡಿ, ಇಲ್ಲಿ ಕಾಯಿ ನುಗ್ಗಿಕಾಯಿ ಬಿದ್ದಿದೆ. ಕಾಯಿ ಬನ್ನಿ, ಅಲ್ಲಿಗೆ ಯಾರು ಕಾಯಿ ಬಿದ್ದಿದೆ ನೋಡೋಣ. ಇದೊಂದು ಕಂಡಲ್ಲಿ ಕಾಯಿ ಬಿದ್ದಿದೆ ನೋಡೋಣ. ಕಾಯಿ ಸೂರ್ಯ ಹುಟ್ಟಿದೆ ಗೈಸಲ್ಲಿ. ಸೂರ್ಯ ಹುಟ್ಟಾಯಿತು. ಕಾಯಿಲೆ ಎಲ್ಲೂ ಇಲ್ಲ ಗೈಸ್, ಬರೀ ಬುಲ್ಡೆ. ಇಲ್ಲಿದೆ ಕಾಯ ಇದೆ. ಕಾಯಲ್ಲ ಗೈಸ್, ಕಾಯಲ್ಲ. ಇಲ್ಲಿದೆ ನೋಡಿ ಕಾಯಿ. ಇಲ್ಲಿ ಕಾಯಿ ಐತೆ ನೋಡಿ ಗೈಸ್ ಕಾಯಿ. ಈಗ ತಗೊಂಡು ಹೋಗೋಣ ಬನ್ನಿ. ಮತ್ತಿನ್ನೆಲ್ಲ ಕಾಯಿಲ್ಲ, ಇದನ್ನೂ ಗ್ಯಾಸ್ ಹೊಡಿಬೇಕು. ಸದ್ಯಕ್ಕೆ ಹೊಡೆಯೋದು ಇದೊಂದು ಸ್ವಲ್ಪ ಕ್ಯಾವ ಇದೆ, ಆಮೇಲೆ ಹೊಡೆಯೋದು ಇದನ್ನ. ಸೊ ಕಾಯಿ ಹಾಕ್ಬಿಡೋಣ ಬನ್ನಿ ಒಳಗಡೆ. ಇನ್ನೊಂದು ದಪ್ಪಕಾಯಿ ಬಿದ್ದಿತ್ತು ಗೈಸ್, ಇಲ್ಲೇ ಆ ಮರ ಕಾಣ್ತಾಯಿದೆ ಗೊತ್ತಾ, 2ನೇ ಮರ, ಅಲ್ಲಿ ಈ ಕಾಯಿ ಬಿದ್ದಿತ್ತು ದಪ್ಪಕಾಯಿ. ಸೊ ಕೀ ಮನೇಲೇ ಬಿಟ್ಟು ಬಂದೆ ಗೈಸ್. ಕೀನ ತಗೊಬರ್ಬೇಕಾಗಿತ್ತು, ಮನೇಲೇ ಬಿಟ್ಟು ಬಂದು ಏನು ಮಾಡೋಣ. ಇಲ್ಲ ಇಟ್ಬಿಟ್ಟು ಹೋಗೋಣ ಬನ್ನಿ, ಆಮೇಲೆ ಬಂದು ಹಾಕ್ಬಿಡೋಣ. ಸೊ ಬನ್ನಿ ಮನೆಗೆ ಹೋಗೋಣ. ಆಯಿತು, ಹೊಲ್ದ ಹತ್ರ ಬಂದೆ ಗೈಸ್. ಮನೆ ತಗೊಬಿಟ್ಟು ಹೊಲ್ದ ಹತ್ರ ಬಂದು ಇನ್ನೊಂದು ಹೊಲ್ದ. ಇದು ಡ್ರಮ್ ಕ್ಲೀನ್ ಮಾಡ್ಬೇಕಂತೆ. ಡ್ರಮ್ಮು ಬರೀ ನೀರಿದೆ, ಔಷಧಿ ಹೊಡಿಯೋಕೆ ಹೊಸ ನೀರು ಬೇಕಲ್ಲ. ಡ್ರಮ್ ಕ್ಲೀನ್ ಮಾಡ್ಬೇಕು, ಇದನ್ನ ಉಳಿಸ್ಬೇಕು. ಈ ಥರ ಐತೆ. ಇದನ್ನ ಪರ ಅಂತ ಕೆರೆದು ಕ್ಲೀನ್ ಮಾಡಬೇಕು ಅಷ್ಟೇ. ಪರ ಅಂತ ಕ್ಲೀನ್ ಮಾಡಬೇಕು ಗೈಸ್. ಬೋರ್ ಆನ್ ಮಾಡೋಣ ಬನ್ನಿ ಗೈಸ್. ಬೋರು ಕರೆಂಟ್ ಬಂದಿತ್ತೆ ಗೈಸ್ ಕರೆಂಟ್. ಆಯಿತು, ಬನ್ನಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಈಗ. ಬೆವರು ಕಿತ್ಕೊಂಬಂದಿದೆ ಗೈಸ್. ಬೆವ್ರಿಗೆ ಕಿತ್ಕೊಂಡು ರಾಗಿ ನೋಡಿ ಗೈಸ್, ರಾಗಿ ಇಷ್ಟುದ್ದ ಒಂದೈತಿ. ಏನು ಬರುತ್ತೆ ಒಂದು ವಾರ 2 ತಿಂಗಳು ಗೈಸ್ ಕೊಯ್ಯೋಕೆ ಬರುತ್ತೆ. ಇದು ಪೂರ್ತಿ ಇಟ್ಕೊಂಬರ್ಬೇಕು ದನನ, ಹಿಡಿದುಕೊಂಡು ಬರ್ಬೇಕು ದನ. ಇವತ್ತು ಈ ಕಡೆಗೆ ಈ ಹೊಲ್ದಾಗೆ ಹತ್ರ ಇಲ್ಲಿ ಕಟ್ಟಬೇಕು ಬದಿಗೆ. ಬನ್ನಿ ನೋಡೋಣ ನೀರು ಆನ್ ಆಗಿದೆ ಅಂತ. ನೀರು ನೋಡಬೇಕು ಗೈಸ್, ನೀರು ಬಂತೈತಾ ಅಂತ.
ಕಿತ್ಕೊಂಡು ಹೋಗ್ತೈತೆ ಗೈಸ್, ಕಿತ್ಕೊಂಡು ಹೋಗ್ತೈತೆ. ಇಲ್ಲಿ ಬಂತು ನೋಡಿ ನೀರು, ಬಂತು ನೀರು. ಇಟ್ಕೊಂಡು ನೋಡಿ ತೊಳೆದು ಡ್ರಮ್ ಮಾಡಿ ವಾಶ್ ಮಾಡಬೇಕು. ನೀರು ಬರ್ತಾವೆ ನೋಡಿ. ಇದನ್ನು ತೊಗೊಂಡು ನೋಡಿ ಗೈಸ್, ಗಲೀಜು ಎಷ್ಟು ಥರ ಬರ್ತಾಯಿದೆ. ಗಲೀಜು 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 ನೋಡಿ ಗೈಸ್, ಗಲೀಜು ಹೆಂಗೆ ಬರ್ತೈತೆ ನೋಡಿ. ಇಲ್ಲಿ ಇದೆಲ್ಲ ಅಲ್ಲಾಡಿಸ್ತೀನಿ ಗೈಸ್, ಆಮೇಲೆ ಸಿಗ್ತೀನಿ. ಇದೆಲ್ಲ ಅಲ್ಲಾಡಿಸ್ಬೇಕು. ಇದನ್ನು ತುಂಬಿದ್ಮೇಲೆ ಆಫ್ ಮಾಡ್ಬೋದು ಗೈಸ್, ಇದನ್ನು ತುಂಬಿದ್ಮೇಲೆ ಆಫ್ ಮಾಡಬೇಕು. ತುಂಬಿಕತ್ತಾಗುತ್ತೆ, ಇದು ತುಂಬಿದ್ಮೇಲೆ ಆಫ್ ಮಾಡ್ಬೋದು. ಬಕೆಟಲ್ಲಿ ಕಾಲು ತೊಗೊಬೇಕು ಸ್ವಲ್ಪ. ಫೋನ್ ದಿನ ಈ ಥರ ಬಿಟ್ಬಿಟ್ರೆ ಮುಗಿದೋಯ್ತು ಗೈಸ್. ಕಾಲು ತಗೋತೀವಿ, ಕಾಲು ತಗೊಂಡು ಬನ್ನಿ ಗೈಸ್. ತುಂಬಿತು ಮೇಡೂ ಟೊಮೆಟೊಗೆ ಆನ್ ಮಾಡ್ಬೇಕಂತೆ. ಬನ್ನಿ ಆನ್ ಮಾಡೋಣ. ತುಂಬಿತು ತೊಗೊಂಡು ಡ್ರಮ್ಮಲ್ಲಿ, ಬನ್ನಿ ಆನ್ ಮಾಡೋಣ ಮೇಡೂ ಟೊಮೆಟೊಗೆ. ಅಡಿಕೆ 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 ನೋಡಿ ಗೈಸ್, ಅಡಿಕೆ 2 ವರ್ಷ ಆಗಬೇಕು. ಇದಕ್ಕೆ ಹಾಕ್ಬಿಟ್ಟು 2 ವರ್ಷ ಆಯ್ತು ಅನ್ಸುತ್ತೆ. ಬನ್ನಿ ಮೇಲೆ ಟೊಮೆಟೊ ತೋರಿಸೋಣ. ಸೊಸಿ ಹಾಕಿದ್ದೀವಿ ಈಗ ಜಸ್ಟ್. ವಾಲ್ನ ಆಫ್ ಮಾಡಬೇಕು. ಲೈಟದ ವಾಲಿಗೆ ಏನೋ ಆಫ್ ಮಾಡೋದು, ಮೇಲ್ಗಡೆ ಹೋಗುತ್ತೆ ಅಲ್ಲಿ. ಬನ್ನಿ ಹೋಗಿ ತೋರಿಸ್ತೀನಿ ಮೇಲ್ಗಡೆ ಯಾವ ಥರ ಐತೆ ಅಂತ. ಹೋಗ್ತಾ ಇದ್ದೀನಿ ಮೇಲ್ಗಡೆ. ನೋಡಿ ಹೋಗ್ತೈತೆ ನೀರು ಒಳಗಡೆ. ಹೊಡಿತಾ ಐತೆ ಟೊಮೊಟೊ, ಸಸಿ ಐತೆ, ಸಸಿ ಐತೆ ಗೈಸ್ ಟೊಮೊಟೊ. ಅಲ್ಲಿ ಕಿತ್ಕೊಂಡು ಹೋಗ್ತೈತೆ ನೋಡಿ ನೀರು. ಬನ್ನಿ ಅಲ್ಲಿ ಹಾಕೋಣ. ಮೇವು ಮಾತ್ರ ಭರ್ಜರಿಯಾಗಿ ಬಂದೈತೆ ಗೈಸ್, ಮೇವು ಮಾತ್ರ ಭರ್ಜರಿಯಾಗಿ ಬಂದೈತೆ ಮಾತ್ರ. ಸಲ ಹಂಗೆ ಟೊಮೆಟೊ ಹಾಕಿ ಈಗ ಬೇಕಾದ್ರೆ ಇದರಲ್ಲೂ ನೋಡ್ತೀರಾ ಟೊಮೆಟೊ ಹಾಕಿದ್ರೆಲ್ಲ ಇಷ್ಟ ಬರೋದು. ಯಾಕೆ ಕಿತ್ಕೊಂಡು ಹೋಗ್ತೈತೆ ಗೈಸ್. ಓ ಅದು ಅಲ್ಲೂ ಐತೆ. ಈಗ ನೀರು ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಇದೇ ಕಿತ್ಕೊಂಡು ಹೋಗ್ತೀವಿ ಎಂತ ಮಾಡೋದು ಈಗ. ಕಡ್ಡಿ ಸುಚ್ಬಿಟ್ಟು ಹೋಗೋಣ ಬನ್ನಿ. ಕಡ್ಡಿ ತಗೊಂಡ್ಬಿಡೋದು ಚುಚ್ಚೋದು. ಕಡ್ಡಿ ಎಲ್ಲ ಐತೆ, ಅದು ಗಿಡದ ಹತ್ರ ತಗೊಳ್ಳೋಣ ಬನ್ನಿ. ಕಡ್ಡಿ ಸಿಕ್ತು, ಚುಚ್ಚೋಣ ಬನ್ನಿ ಗೈಸ್. ಅದಕ್ಕೆ ಅದು ಹೋಯ್ತಾ ಇದೆ ನೋಡ್ರಿ ನೀರು. ನೀರು ಪ್ರೆಷರ್ ಜಾಸ್ತಿ ಆಯ್ತಾನಪ್ಪ ಮುಂದಕ್ಕೆ ಅನಿಸುತ್ತೆ. ಪ್ರೆಷರು ಜಾಸ್ತಿ ಇರಬೇಕು ಗೈಸ್. ಬನ್ನಿ ಚುಚ್ಚೋಣ ನೋಡ್ಬಿಟ್ಟು ಹೆಂಗೈತೆ ಅಂತ. ಕಡ್ಡಿ ಇಟ್ಬಿಟ್ಟು ಚುಚ್ಚಾಯ್ತು ಗೈಸ್ ನೋಡಿ. ಹೋಗ್ತಾ ಇದೆ ಸ್ವಲ್ಪ ನೀರು. ಬನ್ನಿ ಈಗ ಮನೆಗೆ ಹೋಗೋಣ. ಹೋಗ್ತಾ ಇದೆ ನೀರೆಲ್ಲ ಆನ್ ಮಾಡಿಬಿಟ್ಟು. ತಿಂಡಿ ತಿಂದಿಲ್ಲ ಗೈಸ್ ಇನ್ನು ಇಷ್ಟೊತ್ತು. ಸೂರ್ಯ ಎಲ್ಲ ಮೇಯಕ್ಕೆ ಬಂದ್ಬಿಟ್ಟಿದೆ ಇಷ್ಟುದ್ದ. ನಾವು ಇನ್ನೂ ಹೋಗೋದಿಲ್ಲ. ಬನ್ನಿ ಹೋಗೋಣ ಮನೆಗೆ. ಮನೆಗೆ ಹೋಗ್ಬಿಟ್ಮೇಲೆ ಸಿಗ್ತೀನಿ ಗೈಸ್, ಬಾಯ್. ದೋಸೆ ಪಲ್ಯ ಚಟ್ನಿ ತಿಂತಾಯಿದ್ದೀನಿ ಗೈಸ್, ಚೆನ್ನಾಗಿದೆ. ಗೈಸ್ ಕಟ್ಟಾಯ್ತು ಗೈಸ್. ತಂದುಗಳು ಹೊಲ್ತೊಳಿಂದ ಮನೆಯಿಂದ ಹೊಲ್ತ ಹೊಡ್ಕೊಂಬಂದಿದ್ದೆ.
ಕಟ್ಟಿದ್ದೀನಿ, ಮೇಯ್ತಾ ಇದೆ. ಹುಲ್ಲು ನೋಡಿ ಗೈಸ್, ಹುಲ್ಲು ಮೊಣಕಾಲುದ್ದ ಹುಲ್ಲು ಮೇಯ್ತಾ ಇದ್ದಾವೆ ಎಲ್ಲ. ಕಟ್ಟಿದ್ದೀನಪ್ಪ. ಇದು ಎಲ್ಲಿಗೆ ಇದು ಹೋಗದೆ ಇದ್ದಂಗೆ ಸಾಕು. ಆ ಕಡೆ ರಾಗಿ ಹೋಗದೆ ಇದ್ದಂಗೆ. ರಾಗಿ ನಮ್ಮದಲ್ಲ. ಕಟ್ಟಿದ್ದೀನಿ, ಮೇಯ್ತಾ ಇದ್ದಾವೆಲ್ಲ. ಹೋಗ್ತಾಯಿದ್ದೀವಿ. ಹೀರೆಕಾಯಿ ಬಳ್ಳಿ ನಡಗಿಸಿ, ಹೀರೆಕಾಯಿ ಈಗ ಟೊಮಟೊ ಏನೇನು ಮುಗೀತು, ಅದು ಬಂತು. ಏನು ಮಾಡೋದು, ಟೊಮಟೊ ಮುಗೀತು. ನೀರು ಆನ್ ಆಗಿತ್ತು, ಕರೆಂಟ್ ಹೋಗಿ ನೀರು ಹೋಗ್ತಾಯಿತ್ತು ಮೇಲ್ಗಡೆ. ಕರೆಂಟ್ ಹೋಗಿಲ್ಲ ಗೈಸ್, ಕರೆಂಟ್ ಹೋಗಿಲ್ಲ. ಇನ್ನೊಂದು ಹತ್ರ ಕಟ್ತಾಯಿದ್ದೀನಿ ಗೈಸ್. ಮೇಲೆ ನೋಡಿ ಪೂರ್ತಿ ಕತ್ತರಿಸಿದ. ನೆಟ್ಟಗೆ ಸಸಿ ತಿಂತಾರೆ, ಕತ್ತರಿಸಿದೆ. ನೆಟ್ಟಗೆ ತಿಂದಿಲ್ಲ ಆ ಕಡೆ. ಇನ್ನೊಂದು ಕಟ್ಟಬೇಕು ಮುಂಗಡೆ. ಆ ಕಡೆ ಎಲ್ಲ ಕಟ್ಟಬೇಕು. ಇವನ್ನ ಕಟ್ಟಿ ಎತ್ಕೊಳ್ಳೋದು ಬ್ಯಾಸ ಹೊಡಿತಾಯಿದ್ರು. ಏನು ಮಾಡೋದು, ಕಟ್ತೀನಿ ಸಿಗ್ತೀನಿ ಗೈಸ್. ಕಟ್ಟಾಯಿತು, ಎತ್ಗಳು ಈಗ ಬಂದವ. ಆ ಕಡೆ ಮುಂದೆ ಕಟ್ಟಿದ್ದೆ, ಆ ಕಡೆ ಇನ್ನೊಂತ ಕಟ್ಟಿದ್ದೀನಿ. ಈಗ ಹಂಗೆ ಐತೆ, ಯಾಕೆಂದರೆ ಕೆತ್ತಿಲ್ಲ ಇದೆಲ್ಲೂ. ಚೆನ್ನಾಗಿ ಬಡ್ಡಿಗೆ ಹತ್ತನೇ ಕೀಳ್ಬೇಕು ಮೇಲ. ಕಡೆ ಹಂಗೆ ಹಿಡ್ದು ಗೊತ್ತಾಯ್ತು. ಹಿಂಗಾದ್ರೆ ಕಟ್ಟಲ್ಲ, ತಿನ್ನಲೇಬೇಕು ಏನೇ ಮಾಡಿ. ಅದಕ್ಕೆ ಕಟ್ಟಲ್ಲ ಗೈಸ್. ಅದೇನೇ ಅಂದರೂ ಕಟ್ಟಲ್ಲ. ಆಮೇಲೆ ತಿಂದರೆ ಆಮೇಲೆ ಬೇಕಾದ್ರೆ ಕಟ್ತೀನಿ. ಇನ್ನೊಂದು ಕಟ್ಟಿದ್ದೀನಿ, ಹೊಸನಿಲ್ಲ. ಹೋಗೋಣ ಬನ್ನಿ. ಆಯ್ತು, ಈಗ ಬೇಸೆ ಊಟ. ಸೊ ಗೈಸ್, ದನ ಹೊಡ್ಕೊಂಬಂದೆ, ಕಟ್ಟಿದ್ದೀನಿ. ಲೇಟ್ ಆಯಿತು ಲಾಗ್ ಮಾಡೋದು, ಸ್ವಲ್ಪ ಕೆಲಸ ಇತ್ತು. ಈಗ ದನಗಳು ಹೊಡ್ಕೊಂಡು ಕಟ್ಟಿದ್ದೀನಿ ಗೈಸ್. ಹೊಡ್ಕೊಂಬಂದೆ, 1 ಅವರ್ ಆಯಿತು ಹೊಡ್ಕೊಂಬಂದು ಕಟ್ಟಿದ್ದೀನಿ. ಇದರಲ್ಲಿ ಹಾಲು ಕರೆದವ್ರು ಕರ ಮೇಯ್ತಾ ಇದೆ. ಅದಕ್ಕೂ ಹಾಲು ಬಿಟ್ಟಾಯಿತು. ಮೇಯ್ತಾ ಇದ್ದಾವೆ, ಮಲ್ಕೊಂಡವೆಲ್ಲ ಕಾಲು ನೆಡ್ಕೊಂಡು ಗೈಸ್. ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ ಗೈಸ್. ಚಿಕನ್ ಬೇಯ್ತಾ ಇದೆ, ಎಣ್ಣೆ ಮಾಗಿಸ್ತಾ ಇದ್ದೀವಿ. ಈಗ ಖಾರ ಹಾಕ್ಕೊತಾ ಇದ್ದೀವಿ, ಖಾರ ಆಡಿಸಿರೋದು. ಸಾಂಬಾರು ಬೀಜದ್ದು ಹಾಕ್ತಾ ಈಗ. ಈಗ ಅಷ್ಟೇನಾ? ಅದೇ ಅಷ್ಟೇ ಹಾಕು. ಸೊ ಈಗ ಇದಾಗ್ತಾ ಇರೋದು ಕಾಯಿನೂ ಮತ್ತು ಮಸಾಲೆನೂ ಪೇಸ್ಟ್ ಮಾಡ್ಕೊಂಡಿರೋದು. ಖಾರ ಹಾಕ್ಕೋತಾ ಇದ್ದೀವಿ ಗೈಸ್, ಮಿಕ್ಸಿಲಿ ಆಡಿಸಿರೋದು. ಚಿಕನ್ ಮಾಗಿದ ಮೇಲೆ ಹಂಗೆ ಒಂದು ಸ್ವಲ್ಪ ತಿರ್ಗಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ ಗೈಸ್. ಸಾಂಬಾರು ಟೇಸ್ಟ್ ನೋಡ್ತಾ ಇದ್ದೀನಿ ಗೈಸ್. ಸಾಂಬಾರು ಹೆಂಗೆ ನೋಡೋಣ ಬನ್ನಿ. ಚೆನ್ನಾಗಿತ್ತು, ಹೆಂಗಿತ್ತು, ಉಪ್ಪು ಕರೆಕ್ಟ್ ಐತಾ ಅಂತ. ಚೆನ್ನಾಗೈತೆ ಗೈಸ್ ಮಾತ್ರ ಸಾಂಬಾರು. ಸೊ ಈಗ ಹುರಿದಿದ್ದು ಮಾಡ್ತಾಯಿದ್ದೀವಿ ಗೈಸ್. ಪುರಿಲಿ ಮೊಟ್ಟೆ ಕೋಳಿ ಎಲ್ಲ ಹುರಿದಿದ್ದು ಮಾಡ್ತಾಯಿದ್ದೀವಿ. ಈರುಳ್ಳಿ ಎಲ್ಲ ಟೊಮಟೊ ಹಣ್ಣೆಲ್ಲ ಹಾಕ್ಕೊಂಡು. ಈಗ ಖಾರನೂ ಹಾಕೋತಾ ಇದ್ದೀವಿ ಗೈಸ್. ಸೇಮ್ ಅದರಲ್ಲಿ ಇರ್ತಲ್ಲ, ಸ್ವಲ್ಪ ಹಾಕೋತಾ ಇದ್ದೀವಿ ಖಾರನೂ. ಎಲ್ಲ ಇದೆ ಗೈಸ್. ಸ್ಯಾಲೆಡ್ಡು, ಚಿಕನ್, ಮುದ್ದೆ, ಸಾಂಬಾರು, ಪುರಿ ತಿಂಡಿ. ಟೇಸ್ಟ್ ನೋಡೋಣ ಬನ್ನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ ಗೈಸ್. ಎಲ್ಲದು ಟೇಸ್ಟ್ ಚೆನ್ನಾಗೈತೆ. ಸುಡ್ತೈತೆ ಗೈಸ್ ಮಾತ್ರ ಎಲ್ಲದು. ಕೈ ಹಿಡಕ್ಕಾಗ್ತಾ ಸುಡ್ತೈತೆ. ಸೊ ಊಟ ಆಯಿತು ಗೈಸ್.
ಊಟ ಆಯಿತು, ಒಳ್ಳೆ ಚಿಕನ್ ಸಾಂಬಾರು ಊಟ ಆಯಿತು, ಚೆನ್ನಾಗಿತ್ತು. ಊಟ ಆಯಿತು, ಸ್ವಲ್ಪ ವಾಕ್ ಮಾಡ್ತಾಯಿದ್ದೀನಿ, ನಡೆದಾಡ್ತಾಯಿದ್ದೀನಿ ಹಂಗೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕತೆ ಇಷ್ಟ ಆಯಿತು. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಕತೆ ನೋಡೋಣ ಗೈಸ್. ಇವತ್ತಿನ ಕತೆ ಇಷ್ಟು. ಬಾಯ್.